ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರುಕಟ್ಟೆ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ನಾಳೆಯಿಂದ 1 ತಾರೀಕಿನವರೆಗೆ ಒಂದು 5 IPOಗಳು ಅಂದರೆ ಮೈನ್ ಬೋರ್ಡ್ IPOಗಳು ಬರ್ತಾ ಇದೆ. ಅಂದರೆ ಮೈನ್ ಬೋರ್ಡ್ IPO ಅಂದರೆ ನಾವು ರಿಟೇಲ್ ಇನ್ವೆಸ್ಟರ್ಸ್ ಇದೆಯಲ್ಲ, ಅವರು ಅಪ್ಲೈ ಮಾಡುವಂಥ IPOಗಳು. ಅದರಲ್ಲಿ ಮೊದಲನೇದಾಗಿ ಒಂದು ಒಳ್ಳೆ IPO NSTL IPO, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ IPO. ಇದೇ ಓಪನ್ ಆಗ್ತಾ ಇದೆ 30ಗೆ. ಇದೇ 30 2 ದಿವಸ ಇದೆ ಅಪ್ಲೈ ಮಾಡಲಿಕ್ಕೆ, ಸ್ಟಾರ್ಟ್ ಆಗೋ ದಿವಸದ್ದು. ಅದರಲ್ಲಿ ನೀವು ನೋಡ್ತಾ ಇರಬಹುದು, ಅದರ ಫಂಡ್ ಇದೆಯಲ್ಲ ಎಷ್ಟು ರೈಸ್ ಮಾಡ್ತಿದ್ದಾರೆ ಅಂದರೆ ಅವರು ಟೋಟಲ್ 4,011 ಕೋಟಿ ರೂಪಾಯಿ IPO, ಅಂದರೆ 4,000ಕ್ಕಿಂತಲೂ ಅಧಿಕ ದೊಡ್ಡ ಒಂದು IPO ಇದು. ಇದರಲ್ಲಿ ರಿಟೇಲ್ ಕೋಟಾ 35% ಇದೆ, ಮತ್ತು QIB ಕೋಟಾ 50% ಇದೆ, ಮತ್ತು HNI ಕೋಟಾ 15% ಇದೆ. ಇನ್ನು ಕೆಲವು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ, ಅಪ್ಲೈ ಓಪನ್ ಮಾಡಲಿಕ್ಕೆ 30 ತಾರೀಕು, ಇದು ಕ್ಲೋಸ್ ಆಗ್ತಿದೆ ಆಗಸ್ಟ್ 1ಗೆ. ಇದರ ಫೇಸ್ ವ್ಯಾಲ್ಯೂ ₹2 ಪರ್ ಶೇರ್ ಇದೆ. ಪ್ರೈಸ್ ಬ್ರ್ಯಾಂಡ್ ಬಂದುಬಿಟ್ಟು ₹760ರಿಂದ ₹800 ಪರ್ ಶೇರ್, ಅಂದರೆ ಮ್ಯಾಕ್ಸಿಮಮ್ ₹800 ಆಗುತ್ತೆ. ಯಾಕೆಂದರೆ ಇದು ಒಮ್ಮೆ ನಿಮಗೆ ಓವರ್ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಇದು ₹800 ಆಗುತ್ತೆ, ಅಂದರೆ 760 ಕೌಂಟ್ ಆಗಲ್ಲ. ಈ ಎಂಪ್ಲಾಯ್ ಆದರೆ ₹76 ಡಿಸ್ಕೌಂಟ್ ಇದೆ. ಇದು ಲಿಸ್ಟಿಂಗ್ ಆಗೋದು BSEಯಲ್ಲಿ ಮಾತ್ರ. ಯಾಕೆಂದರೆ ಇದು NSEಯಲ್ಲಿ ಆಗಲ್ಲ. ಯಾಕೆ ಅಂದರೆ ಇಲ್ಲಿ NSE ಅವರು ಇದರಲ್ಲಿ ಇನ್ವೆಸ್ಟರ್ಸ್, ಅಂದರೆ ಇವರು ಇದರಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ BSEಯಲ್ಲಿ ಮಾತ್ರ ಇದು ಲಿಸ್ಟಿಂಗ್ ಆಗ್ತಿದೆ. ಇನ್ನು ಮುಂದಿನ ಡೀಟೇಲ್ಸ್ ನೋಡೋದಾದರೆ, ಈಗ ನೋಡಿ, ಒಂದು ಲಾಟ್ ಇಲ್ಲಿ ಟೋಟಲ್ 18 ಶೇರ್ ಆಗಿರುತ್ತೆ. ಅಂದರೆ ನಿಮ್ಮ ಹತ್ರ ₹14,400 ಬೇಕು ಮಿನಿಮಮ್. ರಿಟೇಲ್ ಮ್ಯಾಕ್ಸಿಮಮ್ ನೀವು 13 ಲಾಟ್ ಅಪ್ಲೈ ಮಾಡ್ಬೋದು ಒಂದು ಡಿಮ್ಯಾಟ್ ಅಕೌಂಟಿಂದ, ಅಂದರೆ ಒಂದು ಪ್ಯಾನಿಂದ. ಈಗ ನೀವು 4 ಡಿಮ್ಯಾಟ್ ಅಕೌಂಟ್ ಮಾಡಿ, ಫಾರ್ ಎಕ್ಸಾಂಪಲ್ ಆಂಜಲಲ್ಲಿ, ಝೆರೋದಲ್ಲಿ, ಅಪ್ಸ್ಟಾಕಲ್ಲಿ ಒಂದೇ ಪ್ಯಾನಿಂದ ನೀವು ಅಪ್ಲೈ ಮಾಡಿದರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ. ಸೊ ನೆನಪಿಟ್ಕೊಳ್ಳಿ, ಅಪ್ಲೈ ಮಾಡುವಾಗ ಯಾವುದಾದ್ರೂ ಒಂದು ಡಿಮ್ಯಾಟ್ ಅಕೌಂಟ್ ಅಪ್ಲೈ ಮಾಡಿ, ಸಿಂಗಲ್ ಪ್ಯಾನಿಂದ. ರಿಟೇಲ್ ಮ್ಯಾಕ್ಸಿಮಮ್ 13 ಲಾಟ್ ಇದೆ, ಬಟ್ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಈಗ ನನ್ನ ಪ್ರಕಾರ ಇದು ಓವರ್ ಸಬ್ಸ್ಕ್ರೈಬ್ ಫಸ್ಟ್ ಡೇನೇ ಆಗುತ್ತೆ. ಒನ್ಸ್ ನಿಮ್ದು ಓವರ್ ಸಬ್ಸ್ಕ್ರೈಬ್ ಆದಮೇಲೆ ನೀವು 1, 2, 3 ಎಷ್ಟು ಮಾಡಿದ್ದು ಅದು ಕೌಂಟ್ ಆಗಲ್ಲ. ನಿಮ್ಮದು ಕೌಂಟ್ ಆಗೋದು ಒಂದೇ ಲಾಟ್. ನಿಮಗೆ ಚಾನ್ಸಸ್, ನೀವು 13 ಹಾಕಿದ್ರು ನಿಮಗೆ ಸಿಗೋ ಚಾನ್ಸಸ್ ಒಂದೇ, 1 ಲಾಟ್ ಮಾಡಿದ್ರು ಒಂದೇ. ಸ್ಮಾಲ್ HNI ಮತ್ತು ಬಿಗ್ HNIಗೆ ಸಪ್ರೇಟ್ ಇದೆ. ನಿಮಗೆ ಸ್ಮಾಲ್ HNIಯಲ್ಲಿ ಆದರೆ ನಿಮಗೆ ₹2,00,000 ಬೇಕು, ಅಂದರೆ 14 ಲಾಟ್ ಅಪ್ಲೈ ಮಾಡಬೇಕು ಮಿನಿಮಮ್. ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಹ ಮಾಡ್ಬೋದು. ಬಿಗ್ HNIಯಲ್ಲಿ 68 ಲಾಟ್, ಇದರಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 68 ಲಾಟ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ₹10,08,000 ಬೇಕು. ಇನ್ನು ಮುಂದಿನ ಡೀಟೇಲ್ಸ್ ನೋಡೋದಾದರೆ, ನಿಮಗೆ ಹೇಳಿರುವ ಹಾಗೆ ಇದು ಓಪನ್ ಆಗೋದು ನಮಗೆ ಯಾವಾಗ 30ಗೆ, ಕ್ಲೋಸ್ ಆಗೋದು ಆಗಸ್ಟ್ 1ಗೆ. ಆಮೇಲೆ ಅಲಾಟ್ಮೆಂಟ್ ಇದೆಯಲ್ಲ, ಅದು ನಮಗೆ ಗೊತ್ತಾಗೋದು ಆಗಸ್ಟ್ 4ಗೆ. ರಿಫಂಡ್ ನಮಗೆ ಆಗಸ್ಟ್ 5ಗೆ ಗೊತ್ತಾಗುತ್ತೆ. ಕ್ರೆಡಿಟ್ ಆಗೋದು ನಮ್ಮ ಅಕೌಂಟಿಗೆ, ಡಿಮ್ಯಾಟ್ ಅಕೌಂಟಿಗೆ ಆಗಸ್ಟ್ 5ಗೆ. ಲಿಸ್ಟಿಂಗ್ ಆಗೋ ಡೇಟ್ ಇದು 6th ಆಗಸ್ಟ್ ಆಗಿರುತ್ತೆ. ನಿಮಗೆ NSTL ಏನಂತ ಗೊತ್ತಿರ್ಬೋದು ಆಲ್ರೆಡಿ. ಇದು CDSನಲ್ಲಾಗಿ ಇನ್ನೊಂದು ಕಂಪನಿ. ಇದರಲ್ಲಿ ರಿಟೇಲ್ನವರು ಕಮ್ಮಿ ಇರೋದು. ಈ ಬ್ಯಾಂಕ್ನವ್ರದ್ದೆಲ್ಲ ಡಿಮ್ಯಾಟ್ ಅಕೌಂಟ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ HDFC ಆಗಿರೋದು, ಕೋಟಕ್, ಅವರೆಲ್ಲ ಇದರಲ್ಲಿ NSTL ಇದು ಮಾಡೋದು. ಇನ್ನು ಇವರದ್ದು ಪರ್ಫಾರ್ಮೆನ್ಸ್ ನೋಡೋದಾದರೆ IPO ಕಂಪನಿದು NSTL, ನೀವು 2023 ನೋಡ್ಬೋದು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ PAT ಆಲ್ಮೋಸ್ಟ್ 234 crores ಇತ್ತು. 2024ಅಲ್ಲಿ 275 crores, 2025ಅಲ್ಲಿ 343. ಇಯರ್ ಆನ್ ಇಯರ್ ಇವರದ್ದು ಜಂಪ್ ಆಗ್ತಾ ಇದೆ. ಇನ್ನು ಇವರದ್ದು ಕಾಂಪಿಟೇಟರ್ ನೋಡಿದರೆ ನೀವು ಹೇಳ್ಬೋದು, ಅದು CDS ಆಲ್ರೆಡಿ ಹೇಳಿದ ಹಾಗೆ. ಇವರದ್ದು ಇನ್ಕಮ್ ಬಂದ್ಬಿಟ್ಟು ಜಾಸ್ತಿ ಇದೆ ಕಂಪೇರ್ ಟು, ಯಾಕಂದರೆ ಇದರಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ಇದ್ದಾರೆ. ಯಾರಲ್ಲಿ ಸೆಂಟ್ರಲ್ ಡೆಪಾಸಿಟ್, ನೀವು ಆಂಜಲ್, ಝೆರೋದ, ಈಗ ಅಪ್ಸ್ಟಾಕ್ ಎಲ್ಲ ಇದೆಯಲ್ಲ, ಅವರೆಲ್ಲ ಇದರ ಥ್ರೂ ನೀವೀಗ ಅಕೌಂಟ್ ಓಪನ್ ಮಾಡೋದಾದರೆ ಡಿಮ್ಯಾಟ್ ಅಕೌಂಟ್, ಅದು ನಿಮ್ಮದು CDSL ಥ್ರೂ ಹೋಗುತ್ತೆ. ಬಟ್ ಕೆಲವು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಇದರಲ್ಲಿ ಮಾಡ್ತಾರೆ NSTL. ಈಗ ಅದರದ್ದು ಗ್ರೇ ಮಾರ್ಕೆಟ್ ನೋಡೋದಾದರೆ ಒಳ್ಳೆ ಪ್ರೀಮಿಯಂ ಇದೆ. ಕಂಪೇರ್ ಟು ಲಾಸ್ಟ್ 3 days ಫಾಲ್ ಆಗಿದೆ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ 20% ಇದ್ದ ಗ್ರೇ ಮಾರ್ಕೆಟ್ ಪ್ರೀಮಿಯಂ 16.88%ಗೆ ಬಂದಿದೆ. ಫಂಡಮೆಂಟಲ್ ಆಗಿ ಒಳ್ಳೆ ಕಂಪನಿ ಆ್ಯಕ್ಚುಲಿ. ನಿಮಗೆ ನಿಮಗೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀನಿ, ಇಲ್ಲಾಂದರೆ ಇಮಿಡಿಯೇಟ್ ಪ್ರಾಫಿಟ್ ಬುಕ್ ಮಾಡ್ತೀನಿ ಏನಂದ್ರೂ ನಿಮಗೆ ಇದು ಅಪ್ಲೈ ಮಾಡಬಹುದು. ಇದರಲ್ಲೇನು ಸಮಸ್ಯೆ ಇಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಅಪ್ಲೈ ಮಾಡಲಿಕ್ಕೆ ಮೊದಲು ನೀವೇ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಇನ್ನು ಮುಂದಿನ IPO ಬರ್ತಾ ಇರೋದು MP ಇಂಜಿನಿಯರಿಂಗ್ ಅಂತೇಳಿ. ಇದು ಕೂಡ ಹಾಗೆ, ಇದು ಓಪನ್ ಆಗ್ತಿದೆ July 30ಗೆ. ಬಟ್ ಇದರದ್ದು ಸೈಜ್ ಇದೆಯಲ್ಲ, IPO ಸೈಜ್ ಕಮ್ಮಿ ಇದೆ. ಅಲ್ಲಿ ನಾನು ಹೇಳಿದಾಗೆ NPO ಇದೆ, NSTL ಇದ್ದು ಆಲ್ಮೋಸ್ಟ್ 4,000 ಎಬೋ ಇದೆ, ಬಟ್ ಇದು 650 crores ಮಾತ್ರ. ಅದಲ್ಲದೆ ಇದರಲ್ಲಿ ರಿಟೇಲ್ ಕೋಟಾ ಕೂಡ ಕಮ್ಮಿ, ಅಲ್ಲಿ 35% ಇತ್ತು, ಇಲ್ಲಿ 10% ಮಾತ್ರ. ಇಲ್ಲಿ QIB 75% ಇದ್ದಾರೆ, HNI
15% ಇದ್ದಾರೆ. ಇದು ಓಪನ್ ಆಗ್ತಿದೆ ಜುಲೈ 30ಗೆ, ಆಗಸ್ಟ್ 1ಗೆ ಕ್ಲೋಸ್ ಆಗ್ತಿದೆ. ಇದ್ರದ್ದು ಫೇಸ್ ವ್ಯಾಲ್ಯೂ ₹10 ಪರ್ ಶೇರ್. IPO ಪ್ರೈಸ್ ಬ್ಯಾಂಡ್ ₹380 ಪರ್ ಶೇರ್ ಇದೆ. ಅಂದರೆ ಆಲ್ಮೋಸ್ಟ್ ನಿಮಗೆ 38 ಶೇರ್ ಸಿಗುತ್ತೆ ಒಂದು ಲಾಟಲ್ಲಿ. BSE ಮತ್ತು NSE ಎರಡರಲ್ಲೂ ಇದು ಲಿಸ್ಟ್ ಆಗುತ್ತೆ. ಇನ್ನು ರಿಟೈಲಲ್ಲಿ ಅದು ಹೇಳಿದಾಗೆ ಮಿನಿಮಮ್ ಒಂದು ಲಾಟ್ ಅಪ್ಲೈ ಮಾಡ್ಬೋದು. 38 ಶೇರ್ಸ್, ₹14,630 ಬೇಕು. ಮ್ಯಾಕ್ಸಿಮಮ್ ಆಗಿ ನೀವು ರಿಟೈಲ್ ಕೆಟಗರಿಯಲ್ಲಿ 13 ಲಾಟ್ ಅಪ್ಲೈ ಮಾಡ್ಬೋದು. ಇದು ಸ್ಮಾಲ್ HNIಯಲ್ಲಿ 14 ಲಾಟ್ ಮತ್ತು ಬಿಗ್ HNIಯಲ್ಲಿ ನಿಮಗೆ 69 ಲಾಟ್ ಅಪ್ಲೈ ಮಾಡ್ಬೋದು. ಇದು ನಾನು ಹೇಳಿದ ಇಂಪಾರ್ಟೆಂಟ್ ಡೇಟ್ಸ್. ಇಲ್ಲಿ ಓಪನ್ 30ಕ್ಕಿದೆ, ಕ್ಲೋಸ್ ಆಗಸ್ಟ್ 1ಗೆ ಆಗುತ್ತೆ. ಅಲಾಟ್ಮೆಂಟ್ ಸೇಮ್, ಇದು ಕೂಡ NSTLನಾಗಿ ಆಗಸ್ಟ್ 4ಗೆ ಅಲಾಟ್ಮೆಂಟ್ ಆಗುತ್ತೆ, ಅಂದರೆ ಮಂಡೇ ಬರುತ್ತೆ. ಇದು ರಿಫಂಡ್ 5ಗೆ ಇರುತ್ತೆ. ಕ್ರೆಡಿಟ್ ಕೂಡ 5ಗೆ, ಅದೇ ಲಿಸ್ಟಿಂಗ್ ಆಗುತ್ತೆ 6ಗೆ. ಇನ್ನು ಇದು ಏನು ಮಾಡುತ್ತೆ ಅಂದರೆ ಕಂಪನಿ ಇದು 1981ನಲ್ಲಿ ಫೌಂಡೆಡ್ ಕಂಪನಿ. ಇದು ಇಲ್ಲಿ ಹೇಳಿರುವ ಹಾಗೆ ಸ್ಪೆಷಲೈಸ್ಡ್ ಇನ್ ಫ್ರೀ ಇಂಜಿನಿಯರಿಂಗ್ ಬಿಲ್ಡಿಂಗ್ಸ್ ಆ್ಯಂಡ್ ಸೆಲ್ಫ್ ಸಪೋರ್ಟೆಡ್ ರೂಫಿಂಗ್ ಸೊಲ್ಯೂಷನ್. ಇದರದ್ದು ಕಾಂಪಿಟೇಟರ್ ಬಂದ್ಬಿಟ್ಟು ಇಲ್ಲಿದ್ದಾರೆ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಪೆನ್ನರ್ ಇಂಡಸ್ಟ್ರೀಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಇದರ ಕಾಂಪಿಟೇಟರ್. ಬನ್ಸಲ್ ಆಗಿರ್ಬೋದು, ಬಿರ್ಲಾ, ಇದೆಲ್ಲ ಇವರದ್ದು ಇನ್ವೆಸ್ಟ್. ಇನ್ನವರದ್ದು ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಎಲ್ಲ 2022 16 crores ಇತ್ತು ಪ್ರಾಫಿಟ್. 23 ಜಂಪ್ ಆಗಿ 32 ಆಯಿತು, 45 ಆಯಿತು, 24 ಈಗ ನೋಡಿದರೆ ₹77 ಇದೆ. ನಿಮಗೆ ಇದರದ್ದು ಗ್ರೇ ಮಾರ್ಕೆಟ್ ಪ್ರೀಮಿಯಂ 8ರಿಂದ 9% ಇದೆ ಆಸ್ ಆನ್ ಟುಡೇ. ಸೊ ಇದರಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ರಿಸ್ಕ್ ಇರುತ್ತೆ. ಇನ್ನು ನೋಡಬೇಕು, ಇನ್ನು ಫಸ್ಟ್ವರೆಗೆ ಕಾದು ನೋಡಿ. ನೀವು ಅಪ್ಲೈ ಮಾಡೋದು ಬಿಡೋದು ನೀವು ವೆಯ್ಟ್ ಮಾಡಿ ಆಗಸ್ಟ್ 1ರವರೆಗೆ. ಯಾಕೆಂದರೆ ಆ ಟೈಮ್ ನಿಮಗೆ ಒಂದು ಗೊತ್ತಾಗುತ್ತೆ ಗ್ರೇ ಮಾರ್ಕೆಟ್ ಎಷ್ಟಿದೆ. ಒಂದು 15% 20% ಎಲ್ಲ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ಇದನ್ನು ಬಿಡೋದು ಬೆಟರ್. ಯಾಕೆಂದರೆ ಹೇಳಲಿಕ್ಕೆ ಆಗಲ್ಲ, ನೆಗೆಟಿವ್ಲಿ ಕ್ಲೋಸ್ ಆದರೆ ಹಾಕಿದ ಹಣ ಕೂಡ ಬರುವ ಚಾನ್ಸಸ್ ಇರಲ್ಲ. ಇನ್ನು ಮುಂದಿನ ಕಂಪನಿ ಬಂದುಬಿಟ್ಟು ಶ್ರೀ ಲೋಟಸ್ ಡೆವಲಪರ್ಸ್ ಅಂತೇಳಿ. ಇದು ಕೂಡ 30ಕ್ಕೆ ಓಪನ್ ಆಗ್ತಿದೆ. ಇಲ್ದರದ್ದು ಫಂಡ್ ಇದು ಟೋಟಲ್ 792 crores ಇದು IPO. ಇದರಲ್ಲಿ ರಿಟೇಲ್ ಕೋಟ 35% ಇದೆ. ಇದು ಓಪನ್ ಆಗ್ತಿದೆ ಜುಲೈ 30ಗೆ, ಕ್ಲೋಸ್ ಆಗ್ತಿದೆ 1ಗೆ ಆಗಸ್ಟು. ಇದರದ್ದು ಫೇಸ್ ವ್ಯಾಲ್ಯೂ ₹1 ಪರ್ ಶೇರ್. ಆಮೇಲೆ ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು ₹150 ಇದೆ ಪರ್ ಶೇರ್. 140 150, ನಾನು ಕನ್ಸಿಡರ್ 150 ಮಾಡ್ತೀನಿ. ಇದು BSE ಮತ್ತು NSE ಎರಡರಲ್ಲೂ ಲಿಸ್ಟ್ ಆಗ್ತಿದೆ. ಇನ್ನು ರಿಟೈಲಲ್ಲಿ ನಿಮಗೆ 100 ಶೇರ್ಸ್ ಇರುತ್ತೆ ಒಂದು ಲಾಟಲ್ಲಿ, 15,000 ಬೇಕು. ರಿಟೈಲ್ ಮ್ಯಾಕ್ಸಿಮಮ್ ಆಗಿ ನೀವು 13 ಲಾಟ್ ಅಪ್ಲೈ ಮಾಡ್ಬೋದು. HNIಯಲ್ಲಿ ಸ್ಮಾಲ್ HNIಯಲ್ಲಿ 14 ಲಾಟ್ ಮತ್ತು ಬಿಗ್ HNIಯಲ್ಲಿ 68 ಲಾಟ್ ತನಕ ಅಪ್ಲೈ ಮಾಡ್ಬೋದು. 4ಗೆ ಅಲಾಟ್ಮೆಂಟ್ ಇರುತ್ತೆ ಈ ಶೇರಿದ್ದು. ರಿಫಂಡ್ ಬರುತ್ತೆ 5ಗೆ. ಕ್ರೆಡಿಟ್ ಆಗುತ್ತೆ ಡಿಮೆಟ್ ಅಕೌಂಟ್ಗೆ 5ಗೆ ವಾಪಸ್. IPO ಲಿಸ್ಟಿಂಗ್ ಡೇಟ್ ಇದೆ ಆಗಸ್ಟ್ 6ಗೆ. ಇದೊಂದು ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ನಲ್ಲಿರುವಂಥ ಒಂದು ಕಂಪನಿ. ನೀವು ಲೋಧ ಆಗಿರ್ಬೋದು, ಗಾಡ್ರೇಜ್ ಪ್ರಾಪರ್ಟೀಸ್ ಅಂತ ಕೆಟಗರಿಲಿ ಬರುತ್ತೆ. ಇದು ಮುಂಬೈ ಬೇಸ್ಡ್ ಕಂಪನಿ. ಇನ್ನು ಇವತ್ತು ಪರ್ಫಾರ್ಮೆನ್ಸ್ ನೋಡಿದ್ರೆ ಇಯರ್ ಆನ್ ಇಯರ್ 22 12 crores ಇತ್ತು, 23 16 ಆಗಿದೆ, 24 119, 25 227 crores ಆಗಿದೆ. ಇಯರ್ ಆನ್ ಇಯರ್ ವೆರಿ ಗುಡ್ ಗ್ರೋತ್ ಇದೆ. ಆಮೇಲೆ ಇವರದ್ದು ಕಾಂಪಿಟೇಟರ್ ಬಂದುಬಿಟ್ಟು ನೋಡಿ ತುಂಬ ಜನ ಇದ್ದಾರೆ. ಸೂರಜ್ ಎಸ್ಟೇಟ್ ಆಗಿರ್ಬೋದು, ಕೀಸ್ಟೋನ್ ರಿಯಲ್ಟರ್ಸ್ ಆಗಿರ್ಬೋದು, ಆರ್ಕೆ ಡೆವಲಪರ್ಸ್ ಆಗಿರ್ಬೋದು, ಇದು ಇವರದ್ದು ಕೆಲವು ಕಾಂಪಿಟೇಟರ್. ಇನ್ನು ಇವರದ್ದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಾದರೆ ಒಳ್ಳೆಯದಿದೆ. ಆ್ಯಕ್ಚುಲಿ 26% ಮೇಲೆ ಇದೆ. 150 ಅಂದರೆ ಆಲ್ಮೋಸ್ಟ್ ಇದು 190 ಲಿಸ್ಟ್ ಆಗುತ್ತೆ ಅಂತಲ್ಲಿ ಈಗಿನ ಗ್ರೇ ಮಾರ್ಕೆಟ್ ಹೇಳ್ತಾ ಇದೆ. ಸೊ ಆ್ಯಸ್ ಪರ್ ಟುಡೇಸ್ ಗ್ರೇ ಮಾರ್ಕೆಟ್ ಐ ಕ್ಯಾನ್ ಸಜೆಸ್ಟ್ ಅಥವಾ ನಂದು ಪರ್ಸ್ನಲ್ ಒಪಿನಿಯನಲ್ಲಿ ಈಗ ಅಪ್ಲೈ ಮಾಡಬಹುದು. ಸೇಮ್ ಡೇ ಕೂಡ ಪ್ರಾಫಿಟ್ ನೀವು ಬುಕ್ ಮಾಡಬಹುದು. ಇಲ್ಲಾಂದರೆ ಲಾಂಗ್ ಟರ್ಮ್ ಕೂಡ ಒಳ್ಳೆ ಕಂಪನಿಯೇ ಕಾಣ್ತಾ ಇದೆ, ಫಂಡಮೆಂಟಲ್ ಒಳ್ಳೆಯದಿದೆ. ಇನ್ನು ಮುಂದಿನ IPO ಬಂದುಬಿಟ್ಟು ಆದಿತ್ಯ ಇನ್ಫೋಟೆಕ್ ಅಂತೇಳಿ. ಇದು ನಿಮಗೆ ಜುಲೈ 29ಗೆ ಓಪನ್ ಆಗ್ತಾ ಇದೆ. ಅಂದರೆ ಇದು 1,300 ಕೋಟಿ ರೂಪಾಯಿ IPO. ಇದರಲ್ಲಿ ಕೂಡ ರಿಟೇಲ್ ಕೂಡ ನಿಮಗೆ 10% ಅಷ್ಟೇ ಇದೆ. ಇನ್ನು ಇದು ಓಪನ್ ಆಗಿ 29ಗೆ, ಕ್ಲೋಸ್ ಆಗೋದು 31ಗೆ. ಇನ್ನು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ಇದರದ್ದು ₹1 ಪರ್ ಶೇರ್ ಇದೆ. IPO ಪ್ರೈಸ್ ಬ್ಯಾಂಡ್ ₹675. ಇದರಲ್ಲಿ ಕೂಡ ಹಾಗೆ ಒಂದು ಲಾಟಲ್ಲಿ ನಿಮಗೆ 22 ಶೇರ್ ಇರುತ್ತೆ. ನೀವು ಮ್ಯಾಕ್ಸಿಮಮ್ 13 ಲಾಟ್ ಅಪ್ಲೈ ಮಾಡ್ಬೋದು. ಸ್ಮಾಲ್ HNIಯಲ್ಲಿ 14 ಲಾಟ್ ಅಪ್ಲೈ ಮಾಡ್ಬೋದು. ಬಿಗ್ HNIಯಲ್ಲಿ
68 ಲಾಟ್ ಅಪ್ಲೈ ಮಾಡ್ಬೋದು. ಅಲಾಟ್ಮೆಂಟ್ ಇರುತ್ತೆ ಇದರದ್ದು ಆಗಸ್ಟ್ 1ಗೆ, ರಿಫಂಡ್ ಇರುತ್ತೆ ಆಗಸ್ಟ್ 4ಗೆ. ಇದು ಲಿಸ್ಟಿಂಗ್ ಆಗುತ್ತೆ ಆಗಸ್ಟ್ 5ಗೆ, ಇದು ಲಿಸ್ಟಿಂಗ್ ಆಗುತ್ತೆ ಈ ಕಂಪನಿ. ಆದಿತ್ಯ ಇನ್ಫೋಟೆಕ್ ಲಿಮಿಟೆಡ್ ಏನು ಮಾಡುತ್ತೆ ಅಂದರೆ ಇದು ಒನ್ ಆಫ್ ದ ಗ್ರೋಯಿಂಗ್ ಕಂಪನೀಸ್ ದ್ಯಾಟ್ ಆರ್ ಇನ್ವಾಲ್ವ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಪ್ರೊವೈಡಿಂಗ್ ವಿಡಿಯೋ ಸೆಕ್ಯೂರಿಟಿ ಮತ್ತು ಸರ್ವೆಲೆನ್ಸ್ ಪ್ರಾಡಕ್ಟ್. ಆ್ಯಕ್ಚುಲಿ ಇದು ಕಂಪನಿ ಒಳ್ಳೇದಿದೆ. ಇನ್ನು ಶೇರ್ ಮಾರ್ಕೆಟ್ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನೋಡಬೇಕು. ನೀವು ಇದರದ್ದು ಪರ್ಫಾರ್ಮೆನ್ಸ್ ನೋಡಿ. 23, 24, 25 ಇತ್ತು, 108 ಇತ್ತು 23ಅಲ್ಲಿ, 24ಅಲ್ಲಿ 115 ಆಗಿದೆ, 2025ಅಲ್ಲಿ 351 ಆಗಿದೆ ಇವರದ್ದು. ಡೆಟ್ ಕೂಡ ತುಂಬ ಕಮ್ಮಿ ಇದೆ, ಅಂದರೆ ಸಾಲ ತುಂಬ ಕಮ್ಮಿ ಇದೆ ಈ ಕಂಪನಿ ಮೇಲೆ. ಇದರದ್ದು ಗ್ರೇ ಮಾರ್ಕೆಟ್ ನೋಡೋದಾದರೆ ಆದಿತ್ಯ ಅವರದ್ದು ದೊಡ್ಡ ಫ್ಲಕ್ಚುಯೇಷನ್ ಏನು ಇಲ್ಲ ಗ್ರೇ ಮಾರ್ಕೆಟಲ್ಲಿ. ಈಗ ಇನ್ನು ಗ್ರೇ ಮಾರ್ಕೆಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನೀವು 1-2 ದಿವಸದಲ್ಲಿ ಸ್ಟಾರ್ಟ್ ಆಗ್ಬೋದು, ಯಾಕಂದ್ರೆ ಸ್ವಲ್ಪ ಚಿಕ್ಕ ಕಂಪನಿ ಅಲ್ಲ, ಸೊ ಅದಕ್ಕೋಸ್ಕರ. ಇನ್ನು ಕೊನೆ IPO ನೋಡೋದಾದರೆ ಲಕ್ಷ್ಮಿ ಇಂಡಿಯಾ ಫಿನಾನ್ಸ್ IPO ಅಂತೇಳಿ, ಇದು ಓಪನ್ ಆಗ್ತಿದೆ ಜುಲೈ 29ಗೆ. ಇದರದ್ದು ಕೂಡ ತುಂಬ ಚಿಕ್ಕ IPO, 250 crores ಇರದು IPO ಇದು. ಕಂಪೇರ್ ಟು NSTL ಎಲ್ಲ ತುಂಬ ಕಮ್ಮಿ. 29ಗೆ ಓಪನ್ ಆಗಿ 31ಗೆ ಕ್ಲೋಸ್ ಆಗ್ತಿದೆ. ಅದಲ್ಲದೆ 5 ರೂಪೀಸ್ ಇದೆ ಇವರ ಇಕ್ವಿಟಿ ಶೇರ್ ಇರೋದು ಫೇಸ್ ವ್ಯಾಲ್ಯೂ. IPO ಪ್ರೈಸ್ ಬ್ಯಾಂಡ್ 150ಇಂದ 158 ರೂಪೀಸ್. BSE ಮತ್ತು NSE ಎರಡರೂ ಲಿಸ್ಟ್ ಆಗ್ತಿದೆ. ಇದರಲ್ಲಿ ರಿಟೇಲ್ ಕೋಟ ಒಳ್ಳೆದಿದೆ, 35% ಇದೆ. ಇನ್ನು ನೀವು ಒಂದು ಲಾಟಲ್ಲಿ 94 ಶೇರು ಬರುತ್ತೆ, ಅಂದರೆ 14,852 ರೂಪಾಯಿ ಬೇಕು. 13 ಲಾಟ್ ತನಕ ಮ್ಯಾಕ್ಸಿಮಮ್ ಅಪ್ಲೈ ಮಾಡಬಹುದು. ಸ್ಮಾಲ್ HNEಯಲ್ಲಿ 14 ಲಾಟ್, ಬಿಗ್ HNEಯಲ್ಲಿ 68, ಇದೆಲ್ಲ ಇಷ್ಟು ಅಪ್ಲೈ ಮಾಡ್ಬೋದು. ಇದರದ್ದು ಲಿಸ್ಟಿಂಗ್ ಇರುತ್ತೆ, ನಿಮ್ಮ ಅಲಾಟ್ಮೆಂಟ್ ಇರುತ್ತೆ ಆಗಸ್ಟ್ 1ಗೆ ಅಲಾಟ್ ಆಗುತ್ತೆ, ಮತ್ತು ರಿಫಂಡ್ ಆಗುತ್ತೆ 4ಗೆ ಮತ್ತು ಲಿಸ್ಟಿಂಗ್ ಆಗುತ್ತೆ ಆಗಸ್ಟ್ 5ಗೆ ಇದರದ್ದು ಲಿಸ್ಟಿಂಗ್ ಇರುತ್ತೆ. ಇದೇನು ಮಾಡ್ತಾ ಇದೆ ಅಂದರೆ ಈ ಕಂಪ್ನಿ ಲಕ್ಷ್ಮಿ ಇಂಡಿಯಾ ಫಿನಾನ್ಸ್ ಲಿಮಿಟೆಡ್ ಫೌಂಡೇಶನ್ ಇದು 1996ಅಲ್ಲಿ ಫೌಂಡ್ ಆಗಿದೆ. ಲೀಡಿಂಗ್ ಕಂಪ್ನಿ ಇನ್ ಬಿಸ್ನೆಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಇದು NBFC. ದ ಕಂಪನಿ ಎಂಗೇಜ್ ಇನ್ ಆಫರಿಂಗ್ MSME ಲೋನ್, ವೆಹಿಕಲ್ ಲೋನ್, ಕನ್ಸ್ಟ್ರಕ್ಷನ್ ಲೋನ್ ಆ್ಯಂಡ್ ಅದರ್ ಲೆಂಡಿಂಗ್, ಅಂದರೆ ಸ್ಮಾಲ್ ಫಿನಾನ್ಸ್ನಾಗೆ NBFC ಲೋನ್ ಕೊಡುವಂಥ ಕಂಪನಿ. ಸೊ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಇಂಥ ಕಂಪನಿಗಳಲ್ಲಿ, ಯಾಕೆಂದರೆ NPA ಜಾಸ್ತಿ ಆದರೆಲ್ಲ ಶೇರು ಬಿದ್ದೋಗುವ ಚಾನ್ಸಸ್ ಇರುತ್ತೆ. ಇದರದ್ದು ಪ್ರಾಫಿಟ್ ದೊಡ್ಡದೇನು ಹೇಳ್ಕೊಳ್ಳುವಂಥ ಪ್ರಾಫಿಟ್ ಇಲ್ಲ. 23ಅಲ್ಲಿ 15 ಇತ್ತು, 24ಅಲ್ಲಿ 22 ಇತ್ತು, 25ಅಲ್ಲಿ 36. ಒನ್ ಥಿಂಗ್ ಕಾಮನ್ ಏನಂದರೆ IPOಲಿ ಯಾವ ಟೈಮಲ್ಲಿ ತರ್ತಾ ಇದ್ದಾರೆ ಆ ವರ್ಷದಲ್ಲಿ ಎಲ್ಲ ಕಂಪ್ನಿಗಳ ಪ್ರಾಫಿಟ್ ಆಲ್ಮೋಸ್ಟ್ ಡಬಲ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇದರ ಅರ್ನಿಂಗ್ ಪರ್ ಶೇರ್ ಕೂಡ ನೋಡಿ 8.78 ಇದೆ. ನೋಡಿ ಇವರದ್ದು ಕಾಂಪಿಟೇಟರ್ ನಾನು ಹೇಳಿದಾಗೆ ನೋಡಿ, SBFC ಫಿನಾನ್ಸ್ ಆಗಿರ್ಬೋದು, 5 ಸ್ಟಾರ್ ಬಿಸ್ನೆಸ್ ಫಿನಾನ್ಸ್, ಚಿಕ್ಕ ಚಿಕ್ಕ ಫಿನಾನ್ಸ್ಗಳಿದೆಯಲ್ಲ ಅಂಥದ್ದು ಕಾಂಪಿಟೇಟರ್. ಇನ್ನು ಇದರದ್ದು ಗ್ರೇ ಮಾರ್ಕೆಟ್ ಬಂದುಬಿಟ್ಟು ದೊಡ್ಡ ಇದರಲ್ಲಿ ಗ್ರೇ ಮಾರ್ಕೆಟ್ ಇದರದ್ದು ಕೂಡ ಏನು ಗ್ರೇ ಮಾರ್ಕೆಟ್ ಇನ್ನೂ ಕೂಡ ಚಾಲೂ ಆಗಲಿಲ್ಲ, ಸೊ ಕ್ರಮೇಣ ಬರಬಹುದು. ಆ್ಯಕ್ಚುಲಿ ಆದಿತ್ಯದು ಒಳ್ಳೇದಿದೆ. ಆದಿತ್ಯ ಮತ್ತು NSTL ಇರುವ ಗ್ರೇ ಮಾರ್ಕೆಟಲ್ಲಿ ಆದಿತ್ಯ ಮತ್ತು ಒಳ್ಳೇದಿದೆ ಅಷ್ಟೇ. ಲಕ್ಷ್ಮಿ ಇಂಡಿಯಾ ಫಿನಾನ್ಸ್ ಇದು ಏನಿಲ್ಲ, ಹ್ಯಾಸ್ ಆನ್ ನಾವು 5% ಅಷ್ಟೇ ಇದೆ. ಇದಾಗಿತ್ತು ಗೆಳೆಯರೆ ಕೆಲವು ಇಂಪಾರ್ಟೆಂಟ್ IPOಗಳು ಈಗ ನಾಳೆಯಿಂದ ಓಪನ್ ಆಗಿತ್ತು IPOಗಳು. ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಲಿಂಕ್ ಕಳಿಸ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.